ನಮಸ್ಕಾರ. ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ಚಂದ್ರ ಮೊಗೇರ್ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೀಕ್ಷಕರೇ, ಈ ಧರ್ಮ ಸಂವಾದದಲ್ಲಿ ನಾವು ಧರ್ಮ, ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ಅನೇಕ ವಿಷಯಗಳ ಮೇಲೆ ಸಂವಾದವನ್ನು ಮಾಡ್ತಾ ಇದ್ದೇವೆ. ಕಳೆದ ಕೆಲವು ಧರ್ಮ ಸಂವಾದದಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಮೇಲೆ ಈಗಾಗಲೇ ಸಂವಾದವನ್ನು ಮಾಡಿದ್ದೇವೆ. ಈಗ ಹಿಂದೂ ಧರ್ಮದ ಒಂದು ವಿಶೇಷತೆಯಾದಂತಹ ಕರ್ಮಫಲ ಸಿದ್ಧಾಂತ ಈ ವಿಷಯದ ಮೇಲೆ ಸಂವಾದವನ್ನು ನಡೆಸ್ತಾ ಇದ್ದೇವೆ. ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಪುನರ್ಜನ್ಮ ಯಾಕೆ ಆಗ್ತದೆ, ಇದು ಕೇವಲ ಕಲ್ಪನೆ ಅಥವಾ ವಾಸ್ತವಿಕತೆ? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ತಿಳಿದುಕೊಳ್ಳೋಣ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಪೃಥ್ವಿಯ ಮೇಲೆ ಹೆಚ್ಚಿರುವಂತಹ ಅನಾಚಾರ ಸನಾತನ ಧರ್ಮದ ಸರ್ವಶ್ರೇಷ್ಠ ಕರ್ಮ ಸಿದ್ಧಾಂತವನ್ನು ತಿಳಿದ ನಂತರ ಸ್ವಲ್ಪವಾದರೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಬನ್ನಿ, ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಂದಿನ ಧರ್ಮ ಸಂವಾದಕ್ಕೆ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಕರ್ನಾಟಕ ರಾಜ್ಯ ಸಮನ್ವಯಕರಾದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಶ್ರೀ ಗುರುಪ್ರಸಾದ್ ಗೌಡ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀ ಗುರುಪ್ರಸಾದ್ ಗೌಡ ಇವರು ಮೂಲತಃ ಕೊಡಗು ಜಿಲ್ಲೆಯ ಮಡಿಕೇರಿಯವರು. ಇವರು BCom ಪದವೀಧರರಾಗಿದ್ದು ಕಳೆದ 17 ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾಗಿ ಸೇವೆಯನ್ನು ನೋಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಕಳೆದ ಅನೇಕ ಸಂವಾದದಲ್ಲಿ ಚರ್ಚೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ಆ ಕರ್ಮ ಸಿದ್ಧಾಂತದ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ಈಗಾಗಲೇ ಪ್ರಾರಬ್ಧ ಕರ್ಮದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಪ್ರಾರಬ್ಧವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಭೋಗಿಸಬೇಕಾಗ್ತದೆ. ಆದರೆ ಭಗವಂತನ ಕೃಪೆಯಿಂದ, ಭಗವಂತನ ಆಶೀರ್ವಾದದಿಂದ ಆ ಪ್ರಾರಬ್ಧವನ್ನು ಹೋಗಲಾಡಿಸಲಿಕ್ಕೆ, ದೂರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಂತ ಜನಾರ್ದನ ಇವರ ಶಿಷ್ಯ ಶ್ರೀ ಏಕನಾಥ ಮಹಾರಾಜರು ಭೋಗಗಳು ಪ್ರಾರಬ್ಧದಿಂದಾಗಿ ಸಿಗ್ತವೆ, ಆದರೆ ಹರಿಕೃಪೆಯಿಂದ ಪ್ರಾರಬ್ಧ ನಾಶವಾಗ್ತದೆ ಅಂತೇಳಿ ಹೇಳಿದ್ದಾರೆ. ಮಹರ್ಷಿ ಅರವಿಂದರು ಕೂಡ ಭಗವಂತನ ದಯೆಯಿಂದಲೇ ಪ್ರಾರಬ್ಧದಲ್ಲಿ ಪರಿವರ್ತನೆ ಸಾಧ್ಯವಿದೆ ಅಂತೇಳಿ ಅವರು ಹೇಳಿದ್ದಾರೆ. ಓರ್ವ ಸಜ್ಜನರು ಅತ್ಯಂತ ಮಹತ್ವಪೂರ್ಣ ಕೆಲಸದ ನಿಮಿತ್ತ ವಿದೇಶಕ್ಕೆ ಅವರು ಹೊರಟಿದ್ರು. ಅವರು ವಿಮಾನ ಟಿಕೆಟನ್ನು ಸಹ ಖರೀದಿಯನ್ನು ಮಾಡಿದರು. ಆಕಸ್ಮಿಕವಾಗಿ ಪೊಲೀಸರು ಅವರಿಗೆ ಠಾಣೆಗೆ ಬರುವಂತೆ ದೂರವಾಣಿ ಕರೆಯನ್ನು ಮಾಡ್ತಾರೆ. ಅವರ ಉನ್ನತಿಯನ್ನು ಸಹಿಸದ ಕೆಲವರು ಅವರ ವಿರುದ್ಧ ಷಡ್ಯಂತ್ರವನ್ನು ರಚಿಸಿ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದರು. ಅವರ ಮಿತ್ರರಿಗೆ ಈ ಬಗ್ಗೆ ತಿಳಿತರುವಾಗಲೇ ಅವರು ದೂರವಾಣಿಯನ್ನು ಮಾಡಿ ಅವರಿಗೆ ಸಾಂತ್ವನ ಹೇಳುತ್ತಾ, ನೀವು ಧೈರ್ಯ ಇಟ್ಕೊಳ್ಳಿ, ಭಗವಂತರು ನಿಮಗೆ ಅನ್ಯಾಯವಾಗಲಿಕ್ಕೆ ಬಿಡುವುದೇ ಇಲ್ಲ, ಇವೆಲ್ಲವುಗಳ ಹಿಂದೆ ಯಾವುದಾದರೂ ಭಗವತ್ ಸಂಕೇತ ಇದ್ದೇ ಇರುವುದು ಎಂದು ಹೇಳಲಿಕ್ಕೆ ಪ್ರಯತ್ನ ಮಾಡಿದರು. ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದ ನಂತರ ಆರೋಪ ಸಿದ್ಧಪಡಿಸಲಿಕ್ಕಾಗಿ ಯಾವುದೇ ಸಾಕ್ಷಿಗಳು ಇಲ್ಲದೆ ಕಾರಣ ಅವರನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡಲಾಯಿತು. ಇಷ್ಟೆಲ್ಲ ಆಗುವುದರಲ್ಲಿ ವಿಮಾನ ಪ್ರಯಾಣದ ಸಮಯವು ಆಗಿ ಹೋಗಿತ್ತು. ಇದರಿಂದಾಗಿ ಅವರ ಪ್ರಯಾಣವನ್ನು ರದ್ದು ಮಾಡಲೇಬೇಕಾಯಿತು. ಸಾಯಂಕಾಲ ಅವರು ದೂರದರ್ಶನದಲ್ಲಿ ನೋಡ್ತಾ ಇರಬೇಕಾದ್ರೆ ಅವರು ಪ್ರಯಾಣ ಮಾಡಬೇಕಾಗಿದ್ದಂಥ ವಿಮಾನದ ಎಲ್ಲ ಯಾತ್ರಿಗಳು ವಿಮಾನ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಎಂದು ಅವರಿಗೆ ತಿಳಿಯಿತು. ವಿಮಾನ ದುರ್ಘಟನೆಯ ಸಮಾಚಾರವನ್ನು ಕೇಳಿ ಅವರು ಭಗವಂತನ ಚರಣಗಳಲ್ಲಿ ಶರಣಾದರು. ತನ್ನನ್ನು ಭಗವಂತನೇ ಈ ದುರ್ಘಟನೆಯಿಂದ ಉಳಿಸಿದರು ಎಂಬುದವರ ಅರಿವಿಗೆ ಬಂತು. ಆದುದರಿಂದ ಅವರು ಭಗವಂತನ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಭಗವಂತನ ಆಶೀರ್ವಾದದಿಂದ
ಪ್ರಾರಬ್ಧವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಇನ್ನೊಂದು ಕಡೆ ನಾವು ನೋಡಿದಾಗ ಅನೇಕ ಸಲ ಅಧ್ಯಾತ್ಮದಲ್ಲಿ ಉನ್ನತಿಯನ್ನು ಪಡೆದವರು, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದವರು ಸಹ ಪ್ರಾರಬ್ಧವನ್ನು ಭೋಗಿಸ್ತಾರೆ. ಉದಾಹರಣೆಯನ್ನು ತಗೊಂಡ್ರೆ ರಾಮಕೃಷ್ಣ ಪರಮಹಂಸರು ಅವರು ಕ್ಯಾನ್ಸರ್ ರೋಗವನ್ನು ಅನುಭವಿಸಿದರು. ಇಲ್ಲಿ ಒಂದು ಪ್ರಶ್ನೆ, ಆಧ್ಯಾತ್ಮಿಕ ಉನ್ನತಿಯಾದಂಥ ಇಂಥ ಶ್ರೇಷ್ಠ ಜೀವಿಗಳು ಅವರ ಪ್ರಾರಬ್ಧವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ವಾ, ಅಥವಾ ಅವರು ಹಾಗೆ ಯಾಕೆ ಮಾಡಲಿಲ್ಲ, ಅದ್ರ ಬಗ್ಗೆ ತಿಳಿಸ್ಬೋದಾ? ಆತ್ಮಜ್ಞಾನ ದೊರೆತ ನಂತರ, ಆತ್ಮಜ್ಞಾನ ಅಂತ ಹೇಳಿದರೆ ಅಹಂಭಾವ ಸಂಪೂರ್ಣವಾಗಿ ನಾಶ ಆದಂಥ ಸ್ಥಿತಿ. ಇಂತಹ ಉನ್ನತರಲ್ಲಿ ಎಲ್ಲ ವಾಸನೆಗಳು ಹಾಗೂ ಕರ್ಮದ ಮೇಲಿರುವಂಥ ಇಚ್ಛೆಯು ಸಂಪೂರ್ಣವಾಗಿ ನಾಶ ಆಗಿರ್ತದೆ. ಅವರ ಸಂಚಿತ ಕರ್ಮದ ಭಂಡಾರವು ಕೂಡ ಮುಗ್ದಿರ್ತದೆ. ಹಾಗೆಯೇ ಕ್ರಿಯಾಮಾಣದಿಂದಲೂ ಪಾಪ ಪುಣ್ಯ ಅಥವಾ ಸಂಸ್ಕಾರಗಳು ಕೂಡ ನಿರ್ಮಾಣವಾಗುವುದಿಲ್ಲ. ಆದರೆ ಹೀಗಿರುವಾಗಲೂ ಅವರಿಗೆ ಪ್ರಾರಬ್ಧ ಭೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ತಮ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ಸುಖ ದುಃಖ ಹಾಗೂ ರೋಗಗಳನ್ನು ಭೋಗಿಸಲೇಬೇಕಾಗ್ತದೆ. ಅವರು ಸ್ವತಃ ಪ್ರಾರಬ್ಧವನ್ನು ದೂರಗೊಳಿಸಲಿಕ್ಕಾಗಿ ಪ್ರಯತ್ನವನ್ನು ಮಾಡುವುದೇ ಇಲ್ಲ. ಅದು ಈಶ್ವರ ಇಚ್ಛೆ ಅಂತೇಳಿ ತಮ್ಮ ಪ್ರಾರಬ್ಧವನ್ನು ಭೋಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ರಮಣ ಮಹರ್ಷಿಗಳು ಹಾಗೂ ಶ್ರೀರಾಮಕೃಷ್ಣ ಪರಮಹಂಸರು ಕರ್ಕ ರೋಗಕ್ಕೆ ತುತ್ತಾಗಿದ್ದರು, ನಮ್ಗೆ ಗೊತ್ತೇ ಇದೆ. ಅದೇ ರೀತಿ ಸಂತ ತುಕಾರಾಮರಿಗೂ ಕೂಡ ಮಕ್ಕಳಿದ್ರು. ಆದರೂ ಅವರು ಸಂಸಾರದಲ್ಲಿ ಯಾವುದೇ ಆಸಕ್ತಿ ಇಲ್ಲದೆ ನಿರ್ಲಿಪ್ತರಾಗಿದ್ದು ಪ್ರಾರಬ್ಧ ಭೋಗವನ್ನು ಭೋಗಿಸಿ ಮುಗಿಸಿದರು. ಸಂತ ತುಕಾರಾಮ್ ಮಹಾರಾಜರ ಉದಾಹರಣೆಯನ್ನು ನಾವು ನೋಡಿದಾದರೆ ಅವರೊಬ್ಬರು ಪರಮಜ್ಞಾನಿಗಳಾಗಿದ್ದರು. ಆಧ್ಯಾತ್ಮಿಕ ಸಾಧನೆಯ ಉತ್ತುಂಗಕ್ಕೆ ಏರಿದರು. ಅವರ ಭಕ್ತಿಗೆ ಮೆಚ್ಚಿ ಅವರನ್ನು ಕರೆದುಕೊಂಡು ಹೋಗಲಿಕ್ಕೆ ವೈಕುಂಠದಿಂದ ಪುಷ್ಪಕ ವಿಮಾನ ಬರ್ತದೆ. ಅಂತಹ ಮಹಾನ್ ಸಂತರಿಗೂ ಮಕ್ಕಳಾಗಿದ್ದರು. ಅಂದರೆ ಇಲ್ಲಿ ಕಾಡುವಂಥ ಪ್ರಶ್ನೆ ಇಷ್ಟೇ, ಇಂತಹ ಸಂತ ಮಹಾತ್ಮರು, ಇಂತಹ ಮಹಾಪುರುಷರಿಗೆ ಕಾಮದ ಆಸಕ್ತಿ ಇರಲಿಕ್ಕೆ ಸಾಧ್ಯ ಇದೆಯಾ? ಈ ವಿಷಯದಲ್ಲಿ ಮಹಾರಾಷ್ಟ್ರದ ಸಂತರಾದ ಗುರುದೇವ ಕಾಟೆ ಸ್ವಾಮೀಜಿಯವರು ಬಹಳ ಉತ್ತಮ ಉತ್ತರವನ್ನು ನೀಡಿದ್ದಾರೆ. ಅವರು ಸಂತ ತುಕಾರಾಮರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಪರಮಜ್ಞಾನಿ ಪರಮಭಕ್ತ ಸಂತ ತುಕಾರಾಮ ಮಹಾರಾಜರು ಆಸಕ್ತರಾಗಿಲ್ಲ. ಅವರು ಮನಸ್ಸಿಗೆ ಬಂದಂತೆ ಮಾಡ್ತಾ ಇರಲಿಲ್ಲ, ಹೆದರುವರು ಕೂಡ ಆಗಿರಲಿಲ್ಲ. ಅವರು ಯಾವುದರಲ್ಲಿಯೂ ಕೂಡ ಆಸಕ್ತಿ ಇಲ್ಲದವರು, ಯಾರ ಸಂಘವನ್ನು ಮಾಡದವರು ಹಾಗೂ ನಿರ್ಲಿಪ್ತರಾಗಿದ್ದರು. ಅವರು ಕೇವಲ ಧರ್ಮದ ನಿಯಮಗಳನ್ನು ಪಾಲಿಸ್ತಾ ಇದ್ದರು. ಅವರು ಧರ್ಮ ನಿಯಮಗಳ ವಿರುದ್ಧ ಮಾತಾಡ್ತಾ ಇರಲಿಲ್ಲ. ಮಕ್ಕಳಾಗುವಂಥದ್ದು ಕೂಡ ಅವರ ಪ್ರಾರಬ್ಧನೇ ಆಗಿತ್ತು. ಇದರಿಂದ ನಮ್ಮ ಗಮನಕ್ಕೆ ಬರುವಂಥ ವಿಷಯ ಅಂತ ಹೇಳಿದರೆ, ಯಾರಾದರೊಬ್ಬರು ಎಷ್ಟು ಪರಮಜ್ಞಾನಿಯಾಗಿದ್ದರೂ ಕೂಡ ಅವರಿಗೆ ಪ್ರಾರಬ್ಧ ಇದ್ದೇ ಇರ್ತದೆ. ಪರಮಜ್ಞಾನಿಯೂ ಕೂಡ ಸಂಯಮ ನಿಯಮ ಹಾಗೂ ಧರ್ಮದ ನಿಯಮಗಳ ಸಂಪೂರ್ಣ ಪಾಲನೆಯನ್ನು ಮಾಡಿ ತನ್ನ ಪ್ರಾರಬ್ಧ ಭೋಗವನ್ನು ಭೋಗಿಸಿ ಮುಗಿಸ್ತಾನೆ. ಪ್ರಾರಬ್ಧ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಪ್ರಾರಬ್ಧವನ್ನು ಭೋಗಿಸುವಾಗ ಅಂದರೆ ಸುಖವನ್ನು ಭೋಗಿಸುವಾಗ ನಮಗೆ ಆನಂದ ಅನಿಸ್ತದೆ. ಕಷ್ಟವನ್ನು ಭೋಗಿಸುವಾಗ, ದುಃಖವನ್ನು ಭೋಗಿಸುವಾಗ ನಾವು ದುಃಖದಲ್ಲಿರ್ತೇವೆ. ಅಂದರೆ ಸುಖ ಬಂದಾಗ ನಾವು ಆನಂದದಲ್ಲಿರ್ತೇವೆ, ಕಷ್ಟ ಬಂದಾಗ ದುಃಖದಲ್ಲಿರ್ತೇವೆ. ಇದು ಸಾಮಾನ್ಯ ವ್ಯಕ್ತಿಗಳ ಪಾಡು. ಹಾಗೆ ಉನ್ನತ ಪುರುಷರ ಶರೀರಕ್ಕೂ ಪ್ರಾರಬ್ಧವನ್ನು ಭೋಗಿಸಬೇಕಾಗ್ತದೆ. ಅವರು ಸಹ ಸುಖ ದುಃಖವನ್ನು ಅನುಭವಿಸುವಾಗ ಅವರು ಯಾವ ರೀತಿ ಅನುಭವವನ್ನು ಪಡ್ತಾರೆ, ಅದರ ಬಗ್ಗೆ ತಿಳಿಸ್ಬೋದಾ? ಉನ್ನತ ಪುರುಷರಿಗೂ ಕೂಡ ದೇಹ ಪ್ರಾರಬ್ಧ ಇರ್ತದೆ. ಆದರೆ ಅವರಿಗೆ ಅದನ್ನು ಭೋಗಿಸಬೇಕು ಅಂತಿಲ್ಲ. ಯಾಕೆಂತೇಳಿದ್ರೆ ಅವರ ಅಂತಃಕರಣವು ಖಾಲಿಯಾಗಿರ್ತದೆ. ಅಂದರೆ ಅವರ ಅಂತಃಕರಣದಲ್ಲಿ ನಾನು ಸುಖಿಯಾಗಿದ್ದೇನೆ ಅಥವಾ ನಾನು ದುಃಖಿಯಾಗಿದ್ದೇನೆ ಎಂಬ ವೃತ್ತಿಯು ಬರುವುದೇ ಇಲ್ಲ. ಇದರಿಂದಾಗಿ ಅವರಿಗೆ ಸುಖ ದುಃಖಗಳೇ ಆಗುವುದೇ ಇಲ್ಲ. ಜ್ಞಾನದಿಂದಾಗಿ ನಾನು ಶರೀರ ಅಲ್ಲ ಆತ್ಮನಿದ್ದೇನೆ ಎಂದು ದೃಢವಾಗಿ ಅನಿಸುವುದರಿಂದ ಶರೀರಕ್ಕೆ ಪ್ರಾರಬ್ಧದಿಂದ ಸಿಗುತ್ತಿರುವ ಭೋಗಗಳಿಂದ ಅವರಿಗೆ ಸುಖ ದುಃಖವಾಗುವುದಿಲ್ಲ. ಯಾಕೆಂತೇಳಿದ್ರೆ ಭೋಗ ಸುಳ್ಳಾಗಿದೆ ಎಂಬುದನ್ನು ಉನ್ನತ ಮಹಾಪುರುಷರು ಅರ್ಥಿರ್ತಾರೆ. ಲೌಕಿಕ ದೃಷ್ಟಿಯಲ್ಲಿ ಜೀವನವನ್ನು ನಡೆಸ್ತಿದ್ದರೂ ಕೂಡ ಉನ್ನತ ಪುರುಷರಿಗೆ ಈಶ್ವರ ಪ್ರಾಪ್ತಿ ಆಗದೆ ವಸ್ತುತಃ ಅವರು ಜೀವನ್ಮುಕ್ತರಾಗ್ತಾರೆ. ಅನೇಕ ಜನರು ಈಶ್ವರ ಪ್ರಾಪ್ತಿಯ ನಂತರವೂ ಸ್ವಲ್ಪ ಜೀವದಶೆಯು ಇದ್ದಿರಬಹುದು. ಯಾಕೆಂತೇಳಿದ್ರೆ
ಅಹಂಕಾರವು ಸಂಪೂರ್ಣವಾಗಿ ನಾಶವಾದಾಗ ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ತಿಳ್ಕೊಂಡಿರ್ತಾರೆ. ಆದರೆ ಇದು ಸತ್ಯ ಅಲ್ಲ. ಯಾರು ಹೀಗೆ ಹೇಳುತ್ತಾರೋ ಅವರಿಗೆ ಅಹಂಕಾರದ ನಿಜ ಸ್ವರೂಪ ತಿಳಿದಿಲ್ಲ ಅಂತೇಳಿ ನಾವು ತಿಳಿಬೋದು. ವ್ಯವಹಾರವನ್ನು ಮಾಡಲಿಕ್ಕೆ ಸ್ವಲ್ಪ ಮಟ್ಟದಲ್ಲಿ ಜೀವದೇಶ ಇರುವಂಥದ್ದು ಅವಶ್ಯಕವಾಗಿದೆ ಎಂದು ಗ್ರಹಿಸಿದರೂ ಕೂಡ ಈಶ್ವರನಲ್ಲಿ ಜೀವದೇಶ ಎಲ್ಲಿದೆ ಇದರ ಬಗ್ಗೆ ವಿಚಾರ ಮಾಡುವಂಥ ಅವಶ್ಯಕತೆ ಇದೆ. ಹೀಗಿರುವಾಗಲೂ ಭಗವಂತನಿಂದ ಅನಂತ ಕೋಟಿ ಬ್ರಹ್ಮಾಂಡ ಹೇಗೆ ನಿರ್ಮಾಣ ಆಯಿತು? ರಾಮಕೃಷ್ಣಾದಿ ಅವತಾರಗಳಿಗೆ ಅಹಂಕಾರವಿತ್ತೆ ಹಾಗಾದರೆ? ಖಂಡಿತವಾಗಿ ಇಲ್ಲ. ಆದರೂ ಅವರಿಗೆ ಭಕ್ತರ ರಕ್ಷಣೆ ಹಾಗೂ ದುಷ್ಟರ ಸಂಹಾರದಂಥ ವ್ಯವಹಾರವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು? ಸಂತ ಹಾಗೂ ಗುರುಗಳ ದೇಹವು ಇರುವ ತನಕ ಅವರ ಜೀವನವು ಅಹಂಕಾರದಿಂದಲ್ಲ, ಬದಲಾಗಿ ಪ್ರಾರಬ್ಧದ ಅನುಸಾರ ನಡೀತಾ ಇರ್ತದೆ ಎಂದು ವೇದಗಳಲ್ಲಿ ಉಲ್ಲೇಖ ಆಗಿದೆ. ಇದರಿಂದ ಅಹಂಕಾರವು ಬ್ರಹ್ಮರೂಪವಾಗಿದೆ ಎಂಬುದು ತಿಳಿತದೆ. ಜೀವನ್ಮುಕ್ತರ ಅಹಂಕಾರವು ಬ್ರಹ್ಮರೂಪ ಆಗಿರ್ತದೆ. ಇದರ ಅರ್ಥ ಅವರ ವಾಸನೆಗಳು ಬ್ರಹ್ಮರೂಪ ಆಗಿರ್ತದೆ. ಆದ್ದರಿಂದಲೇ ಅವರ ಅಂತಃಕರಣದಲ್ಲಿ ನಾನು ಸುಖಿ ಅಥವಾ ದುಃಖಿಯಾಗಿದ್ದೇನೆ ಎಂಬ ವಿಚಾರಗಳು ಕೂಡ ಬರುವುದೇ ಇಲ್ಲ. ಇತಿಹಾಸದಲ್ಲಿ ನಾವು ಕೆಲವು ಉದಾಹರಣೆಯನ್ನು ನೋಡ್ತೇವೆ. ಕೆಲವು ಸಿದ್ಧಪುರುಷರು ಕೊಳಚೆ ಪ್ರದೇಶದಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಅವರು ಆ ರೀತಿ ವರ್ತನೆಯನ್ನು ಮಾಡಲಿಕ್ಕೆ ಅದು ಅವರ ಲೀಲೆ ಅಂತ ತಿಳ್ಕೊಳ್ಳೋದು ಅಥವಾ ಅವರ ಪ್ರಾರಬ್ಧ ಅಂತ ತಿಳ್ಕೊಳ್ಬೋದಾ? ಇದನ್ನು ಒಂದು ಉದಾಹರಣೆಯ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಒಂದು ಊರಲ್ಲಿ ಓರ್ವ ಮಹಾನ್ ಸಿದ್ಧಿ ಪ್ರಾಪ್ತಿಯಾದ ಸಂತರು ಇದ್ದರು. ಅವರು ಯಾವಾಗಲೂ ಕಸದ ರಾಶಿಯ ಮೇಲೆ ಬಿದ್ದಿರ್ತಾ ಇದ್ರು. ಅವರನ್ನು ಮೊದಲನೇ ಬಾರಿ ನೋಡುವವರಿಗೆ ಅವರು ಹೀಗೆ ಬಿದ್ದಿರೋದರ ಕಾರಣ ಕೂಡ ತಿಳಿತಾ ಇರಲಿಲ್ಲ. ಆದರೆ ಆ ಸತ್ಪುರುಷರ ದೇಹ ಪ್ರಾರಬ್ಧದ ಬಗ್ಗೆ ಸಾಮಾನ್ಯ ಜನರು ಹೇಗೆ ತಿಳಿಯಬಲ್ಲರು? ಆದರೆ ಅವರ ಭಕ್ತರಿಗೆ ಇದರಲ್ಲಿ ಯಾವುದೇ ಆಶ್ಚರ್ಯವೆನಿಸ್ತಾ ಇರಲಿಲ್ಲ. ಅವರ ದರ್ಶನಕ್ಕಾಗಿ ಬರುವಂಥ ಜನರು ಅವರಿಗೆ ನೀಡಿದಂಥ ಖಾದ್ಯ ಪದಾರ್ಥಗಳನ್ನು ಅವರು ಅಲ್ಲಿಯೇ ಕಸದ ರಾಶಿಯಲ್ಲೇ ಕುಳಿತು ಇತರ ಪ್ರಾಣಿಗಳಿಗೆ ನೀಡ್ತಾ ಇದ್ರು. ಅವರು ತಮ್ಮ ಬಳಿ ಯಾವಾಗಲೂ ಕೂಡ ಬರುವಂಥ ಒಬ್ಬ ಭಕ್ತನ ಹಣದ ಚೀಲವನ್ನು ತೆಗೆದುಕೊಂಡು ಅದರಲ್ಲಿನ ಸ್ವಲ್ಪ ಹಣವನ್ನು ಪ್ರಾಣಿಗಳ ಎದುರು ಹಾಕಿ ಅವುಗಳನ್ನು ತಿನ್ನಲಿಕ್ಕೆ ಹೇಳ್ತಾ ಇದ್ರು. ಒಮ್ಮೆ ಸಂಯಮವನ್ನು ಕಳೆದುಕೊಂಡು ಆ ಭಕ್ತ, ಮಹಾರಾಜರೇ, ಪ್ರಾಣಿಗಳು ಹೇಗೆ ಹಣವನ್ನು ತಿನ್ನಬಹುದು ಎಂದು ಕೇಳ್ತಾರೆ. ಆಗ ಆ ಸತ್ಪುರುಷರು ಹೇಳ್ತಾರೆ, ಪ್ರಾಣಿಗಳು ಹಣವನ್ನು ಮೂಸುವುದೂ ಕೂಡ ಇಲ್ಲ, ಆದರೆ ಮನುಷ್ಯನೇ ಕೇವಲ ಹಣದ ಹಿಂದೆ ಓಡ್ತಾ ಇರ್ತಾನೆ ಅಂತೇಳಿ ಅವ್ರು ಹೇಳ್ತಾರೆ. ಸಾಮಾನ್ಯವಾಗಿ ನಾವು ನೋಡಿದಾಗ ಯಾರು ಹೆಚ್ಚಿನ ಸಾಧನೆಯನ್ನು ಮಾಡ್ತಾರೆ, ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ, ಅವರು ಹೆಚ್ಚಿನ ದುಃಖವನ್ನು ಅನುಭವಿಸ್ತಾರೆ. ಸಾಮಾನ್ಯ ವ್ಯಕ್ತಿ ಅವ್ರಿಗಿಂತ ಇಂತಹ ಮಹಾಪುರುಷರು ಹೆಚ್ಚಿನ ದುಃಖವನ್ನು ಅನುಭವಿಸ್ತಾರೆ. ಅಂದರೆ ಈ ರೀತಿ ಇದರ ತಾತ್ಪರ್ಯ ಏನು? ಯಾಕೆ ಈ ರೀತಿ ಆಗ್ತದೆ? ಅದ್ರ ಬಗ್ಗೆ ತಿಳಿಸ್ಬೋದಾ? ರಾಜಸಿಕ ಹಾಗೂ ತಾಮಸಿಕ ವ್ಯಕ್ತಿಗಳಲ್ಲಿ ದುಃಖ ಅಥವಾ ಕಷ್ಟವನ್ನು ಸಹಿಸುವಂಥ ಕ್ಷಮತೆ ಕಡಿಮೆ ಇರ್ತದೆ. ಇದರಿಂದಾಗಿ ಅವರಿಗೆ ಒಂದೇ ಜನ್ಮದಲ್ಲಿ ಹೆಚ್ಚಿನ ದುಃಖವನ್ನು ನೀಡಿದರೆ ಅವರು ಆ ದುಃಖದಿಂದ ಸೋತು ಹೋಗ್ತಾರೆ ಹಾಗೂ ಅವರಿಗೆ ಸುಧಾರಿಸಲು ಕೂಡ ಪ್ರಯತ್ನ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಕರ್ಮದೇವತೆಯು ಅವರ ಸಂಚಿತ ಕರ್ಮಗಳಲ್ಲಿ ಸಹಿಸಲಿಕ್ಕೆ ಸಾಧ್ಯ ಆಗುವಷ್ಟೇ ಕಷ್ಟಗಳನ್ನು ಅವರ ಪ್ರಾರಬ್ಧದಲ್ಲಿ ಇಡ್ತಾರೆ. ಮುಮುಕ್ಷು ಹಾಗೂ ಉನ್ನತ ಪುರುಷರಲ್ಲಿ ಹೆಚ್ಚಿನ ಸಹನ ಶಕ್ತಿ ಇರ್ತದೆ. ಆದ್ದರಿಂದಲೇ ಸಂಚಿತ ಕರ್ಮಗಳಲ್ಲಿ ಹೆಚ್ಚಿನ ಅಂಶ ಅವರ ಪ್ರಾರಬ್ಧವನ್ನೇ ನೀಡಲಾಗಿರ್ತದೆ. ಮುಮುಕ್ಷುಗಳಿಗೆ ಸಂಚಿತ ಕರ್ಮಗಳನ್ನು ಆದಷ್ಟು ಬೇಗ ಮುಗಿಸಿಬಿಡುವಂಥ ತಳಮಳಿರ್ತದೆ. ಕೆಲವೊಮ್ಮೆ ಕೆಲವು ಸಂತರು ಕರುಣೆಯಿಂದಾಗಿ ಬೇರೆಯವರ ದುಃಖವನ್ನು ತಮ್ಮ ಮೇಲೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಭಗವಂತ ತನ್ನ ಭಕ್ತನ ಉದ್ಧಾರಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅದು ಗುರುಪ್ರಸಾದ್ ಅವರು ಹೇಳಿದಾಗ ನಮ್ಮ ಗಮನಕ್ಕೆ ಬರ್ತದೆ. ಅಂದರೆ ಆ ಭಕ್ತನ ಮೋಕ್ಷ ಪ್ರಾಪ್ತಿ ಬೇಗ ಆಗಬೇಕನ್ನೋ ದೃಷ್ಟಿಯಿಂದ ಅವನಿಗೆ ಆ ಪ್ರಾರಬ್ಧವನ್ನು ಹೆಚ್ಚು ಮಾಡ್ತಾನೆ. ಆ ಮೂಲಕ ಅತಿ ಶೀಘ್ರವಾಗಿ ಅನೇಕ ಜನ್ಮಗಳ ಪ್ರಾರಬ್ಧವನ್ನು ಆ ಜನ್ಮದಲ್ಲಿ ಮುಗಿಸಿ ಅವನು ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ತಾನೆ. ಹಾಗೆ ನಾವು ಇನ್ನೊಂದು ಈ ಪ್ರಾರಬ್ಧದ ಬಗ್ಗೆ ವಿಚಾರವನ್ನು ಮಾಡಿದಾಗ ಜಗದ್ಗುರು ಶಂಕರಾಚಾರ್ಯರನ್ನು ಬಂಧನ ಆಯಿತು. ಅಂದರೆ ಅವರು ಒಬ್ಬ ಆಧ್ಯಾತ್ಮಿಕ ಸಾಧನೆ ಮಾಡುವಂತಹ ಗುರುಗಳು, ಹಿಂದೂ ಧರ್ಮದ ಒಂದು ಆಧ್ಯಾತ್ಮಿಕ ಶ್ರೇಷ್ಠ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ಬಂಧನ ಮಾಡಿದಾಗಲೂ ಸಹ ಭಗವಂತ ಅವರಿಗೆ ಯಾಕೆ ಸಹಾಯವನ್ನು ಮಾಡಲಿಲ್ಲ? ಅದರ ಬಗ್ಗೆ
ಅದರ ಮರ್ಮ ಅದನ್ನು ತಿಳಿಸ್ಬೋದಾ? ವರ್ತಮಾನದಲ್ಲಿ ಕಲಿಯುಗಾಂತರ್ಗತ ಚಿಕ್ಕ ಕಲಿಯುಗದ ಅಂತಿಮ ಕಾಲ ನಡೀತಾ ಇದೆ. ಆದ್ದರಿಂದ ಎಲ್ಲ ಸಂತರು ಕಷ್ಟವನ್ನು ಸಹಿಸುವಂಥದ್ದು ಅನಿವಾರ್ಯವಾಗಿ ಬಿಟ್ಟಿದೆ. ಧರ್ಮಗುರುಗಳು ಹಿಂದೂಗಳ ಕೇಂದ್ರ ಬಿಂದು ಆಗಿದ್ದಾರೆ. ಆದ್ದರಿಂದಲೇ ಶಂಕರಾಚಾರ್ಯರು ಕೂಡ ಇಂಥ ಕಷ್ಟವನ್ನು ಸಹಿಸಬೇಕಾಯಿತು. ಇದನ್ನು ಸಮಷ್ಟಿ ಪ್ರಾರಬ್ಧ ಅಂತೇಳಿ ಕೂಡ ಕರೀತಾರೆ. ಧರ್ಮದ ಮೇಲೆ ಆಘಾತ ಮಾಡುವಂಥ ಇಂಥ ಘಟನೆಗಳು ಆದ ನಂತರ ಹೆಚ್ಚಿನ ಜನರು ಭಗವಂತನ ಚರಣಗಳಲ್ಲಿ ಶರಣು ಹೋಗ್ತಾರೆ. ಹಾಗೂ ಅತ್ಯಾಚಾರವನ್ನು ಮಾಡುವವರ ಪಾಪದಲ್ಲಿ ಶೀಘ್ರ ವೃದ್ಧಿ ಕೂಡ ಆಗ್ತದೆ. ಆಗ ಭಗವಂತನು ಅವತಾರವನ್ನು ತಾಳ್ತಾನೆ. ಖಂಡಿತ ಹೌದು. ನಾವು ಶ್ರೀಕೃಷ್ಣನ ಉದಾಹರಣೆಯನ್ನು ನೋಡಿದಾಗ ಶಿಶುಪಾಲನ 100 ಅಪರಾಧದ ನಂತರ ಕೃಷ್ಣ ಅವನ ವಧೆಯನ್ನು ಮಾಡ್ತಾನೆ. ಹಾಗೆ ಒಂದು ಅಧರ್ಮ ಯಾವಾಗ ತನ್ನ ಎಲ್ಲೆಯನ್ನು ಮೀರ್ತದೆ, ಒಂದು ಹಂತವನ್ನು ಮೀರ್ತದೆ, ಆಗ ಭಗವಂತ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಧರ್ಮದ ಸಂಸ್ಥಾಪನೆಗೋಸ್ಕರ ಪುನಃ ಅವತಾರವನ್ನು ತಾಳ್ತಾನೆ. ಪ್ರಾರಬ್ಧದ ಬಗ್ಗೆ ಪುನಃ ಇನ್ನೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಅನೇಕ ಸಂದರ್ಭದಲ್ಲಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಈ ರೀತಿ ಆದರೆ ಒಳ್ಳೆಯದು. ಆ ಇಚ್ಛೆಗಳು ಸಹ ಅವನ ಪ್ರಾರಬ್ಧದ ಹಾಗೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಅವನು ಮಾಡುವಂಥ ಇಚ್ಛೆಗಳು ಪ್ರಾರಬ್ಧಾನುಸಾರವಾಗಿ ನಡೀತಾ ಇರ್ತದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? 2 ಬಾರಿ ಯೋಚಿಸಿಯೇ ಯಾರಿಗಾದರೂ ಹಣವನ್ನು ನೀಡುವಂಥ ವ್ಯಕ್ತಿ ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿಯೂ ಕೂಡ ಕೇಳಿದ ತಕ್ಷಣ 1 ಲಕ್ಷದಷ್ಟು ಹಣವನ್ನು ಕೊಟ್ಟು ಬಿಡ್ತಾನೆ. ಪೂರ್ವಜನ್ಮದಲ್ಲಿ ಅವನಿಂದ ಪಡೆದಂಥ ಋಣವನ್ನು ತೀರಿಸದೇ ಇರುವುದರಿಂದ ಅಥವಾ ತೀರಿಸಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ಇಂಥ ಅಸಂಭವವಾದ ಇಚ್ಛೆಯು ಅವನ ಮನಸ್ಸಲ್ಲಿ ಉತ್ಪನ್ನ ಆಗ್ತದೆ. ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ಅವನಿಗೆ ಅಪರಿಚಿತನಾದಂಥ ದೂರದ ಸಂಬಂಧಿಯಿಂದ ಅವನ ಇಚ್ಛೆಗನುಸಾರ ಅಥವಾ ಮೃತ್ಯು ಪತ್ರದ ಮೂಲಕ ವಿಲ್ನ ಮೂಲಕ 1 ಲಕ್ಷ ರೂಪಾಯಿ ಸಿಗ್ತದೆ. ಹೀಗಿರುವಾಗ ಅವನು ಹಿಂದಿನ ಜನ್ಮದಲ್ಲಿ ತೆಗೆದುಕೊಂಡಂಥ ಹಣವನ್ನು ಅವನು ಹಿಂದಕ್ಕೆ ನೀಡಿದ್ದಾನೆ ಎಂದು ತಿಳಿದುಕೊಂಡರೆ ಈ ಘಟನೆಯಲ್ಲಿ ಸಮಾಧಾನ ಸಿಗ್ತದೆ. ಅತ್ಯಂತ ಸಾತ್ವಿಕನಾದಂಥ ಒಬ್ಬ ಮನುಷ್ಯ ಕೆಲವೊಮ್ಮೆ ಅಶಾಂತನಾಗಿ ಆಕಸ್ಮಿಕವಾಗಿ ಏನಾದರೊಂದು ನಿರ್ಣಯವನ್ನು ತೆಗೆದುಕೊಂಡು ಇನ್ನೊಬ್ಬನಿಗೆ ದುಃಖವನ್ನು ನೀಡ್ತಾನೆ. ಆಗ ನಮಗೆ ಆಶ್ಚರ್ಯ ಆಗ್ತದೆ. ಪೂರ್ವಜನ್ಮದಲ್ಲಿ ಆ ಮನುಷ್ಯನು ಆ ಸಾತ್ವಿಕ ಮನುಷ್ಯನಿಗೆ ಬಹಳ ಕಷ್ಟ ನೀಡಿರ್ಬೋದು. ಹಾಗೂ ಈ ಕಾರಣದಿಂದಾಗಿಯೇ ಸಾತ್ವಿಕ ಮನುಷ್ಯನ ಮನಸ್ಸಿನಲ್ಲಿ ದ್ವೇಷದ ಭಾವನೆಯು ಜಾಗೃತವಾಗ್ತದೆ. ತಾವು ದಾರಿಯಲ್ಲಿರುವಂಥ ಬಂಗಾರದ ನಾಣ್ಯವನ್ನು ಎತ್ತಿಕೊಂಡಿದ್ದೀರಿ ಎಂದು ನಾವು ತಿಳ್ಕೊಳ್ಳುವ. ಅದರಿಂದ 2 ರೀತಿಯ ಪರಿಣಾಮಗಳಾಗುವಂಥ ಸಾಧ್ಯತೆ ಇದೆ. ಒಂದು, ತಾವು ಆ ನಾಣ್ಯವನ್ನು ನಿರ್ಭಯರಾಗಿ ಯಾವುದೇ ತೊಂದರೆ ಇಲ್ಲದೆ ಉಪಯೋಗಿಸಬಹುದು. 2ನೇದು, ಆ ನಾಣ್ಯವನ್ನು ಕದ್ದ ಆರೋಪದಲ್ಲಿ ಪೊಲೀಸರು ನಿಮ್ಮ ಹಿಂದೆ ಬೀಳ್ಬೋದು. ನೀವು ಸುಖವನ್ನು ಪಡಿತೀರೋ ಅಥವಾ ದುಃಖವನ್ನು ಪಡಿತೀರೋ ಎಂಬುವಂಥದ್ದು ನಿಮ್ಮ ಭಾಗ್ಯ ನಿಶ್ಚಯವನ್ನು ಮಾಡ್ತದೆ. ಆ ನಾಣ್ಯವನ್ನು ಎತ್ತಿಕೊಳ್ಳಬೇಕೋ ಅಥವಾ ಎತ್ತಿಕೊಳ್ಳಬಾರದೋ ಎಂಬುದು ನಮ್ಮ ಇಚ್ಛೆಯ ಮೇಲೆ ಅವಲಂಬಿಸಿರ್ತದೆ. ನಿಮ್ಮ ಪ್ರಾರಬ್ಧ ಒಂದು ವೇಳೆ ಉತ್ತಮವಾಗಿದ್ದರೆ ತಾವು ಕಳ್ಳತನದ ಆರೋಪವಿಲ್ಲದೆ ಆ ನಾಣ್ಯವನ್ನು ಇಟ್ಟುಕೊಂಡು ಪ್ರಸನ್ನತೆಯನ್ನು ಅನುಭವಿಸ್ಬೋದು. ಆದರೆ ನಿಮ್ಮ ಪ್ರಾರಬ್ಧ ಒಂದು ವೇಳೆ ಕೆಟ್ಟದಿದ್ದರೆ ನಿಮಗೆ ಆ ಬಂಗಾರದ ನಾಣ್ಯವನ್ನು ಎತ್ತಿಕೊಳ್ಳುವಂಥ ದುರ್ಬುದ್ಧಿ ಬರ್ತದೆ. ಹಾಗೂ ಪೊಲೀಸರು ನಿಮ್ಮನ್ನು ಬಂಧನ ಕೂಡ ಮಾಡಬಹುದು. ನಿಮ್ಮ ಪ್ರಾರಬ್ಧಕ್ಕೆ ಹಾಗೂ ಆ ಬಂಗಾರದ ನಾಣ್ಯಕ್ಕೆ ಸಂಬಂಧವಿಲ್ಲ ಅಂತಾದರೆ ನಿಮಗೆ ಆ ಬಂಗಾರದ ನಾಣ್ಯವನ್ನು ಎತ್ತಿಕೊಳ್ಳುವಂಥ ಇಚ್ಛೆಯೂ ಕೂಡ ನಿರ್ಮಾಣ ಆಗುವುದಿಲ್ಲ. ಜೀವನದಲ್ಲಿ ಅನೇಕ ಘಟನೆಗಳು ಪ್ರಾರಬ್ಧಾನುಸಾರನೇ ನಡಿಲಿಕ್ಕಿದೆ. ಅನೇಕ ಉದಾಹರಣೆಗಳನ್ನು ನೋಡಿದಾಗ ನಾಸ್ಟ್ರಡಮಸ್ ಹೇಳಿದರು 2ನೇ ಮಹಾಯುದ್ಧ ಆಗಲಿಕ್ಕಿದೆ. ಹಾಗೆ ಅವರು ಹಿಟ್ಲರ್ನ ಬಗ್ಗೆ ಸಹ ಭವಿಷ್ಯವನ್ನು ನೋಡಿದ್ರು. ಈ ಸಮಯದಲ್ಲಿ ಈ ಘಟನೆ ಆಗಲಿಕ್ಕಿದೆ. ಅಂದರೆ ಅನೇಕ ಸಂದರ್ಭದಲ್ಲಿ ನಾವು ನೋಡಿದಾಗ ಕೆಲವು ಘಟನೆಗಳು ಹಾಗೇ ಆಗಲಿಕ್ಕೆ ಇರ್ತದೆ. ಮನುಷ್ಯನ ಜೀವನದಲ್ಲಿಯೂ ಅದೇ ರೀತಿ ಘಟನೆಗಳು ನಡೆಯುವಂಥದ್ದು ಫಿಕ್ಸ್ ಆಗಿರ್ತದೆ. ಹೀಗೆ ಆಗಬೇಕನ್ನೋದು ಪ್ರಾರಬ್ಧಾನುಸಾರವೋ ಅಥವಾ ವಿಧಿಯಾಟವೋ ಗೊತ್ತಿಲ್ಲ. ಹೀಗಿರುವಾಗ ಅಂದರೆ ಹಾಗಾದರೆ ಮನುಷ್ಯನ ಅಲ್ಲಿ ಅವನಿಗೆ ಸಹ ಏನು ಸ್ವಾತಂತ್ರ್ಯ ಸಿಕ್ತು? ಎಲ್ಲವೂ ವಿಧಿಯಾಟ ಅಥವಾ ಪ್ರಾರಬ್ಧಾನುಸಾರ ನಡೀತಾ ಇದೆ ಎಂದಾದರೆ ಮನುಷ್ಯನ ರೋಲಲ್ಲಿ ಏನು ಬಂತು? ಹಾಗೆ ಅದ್ರ ಬಗ್ಗೆ ತಿಳಿಸ್ಬೋದಾ? ಇಂಥ ಪ್ರಶ್ನೆ ಬರುವಂಥದ್ದು ಸ್ವಾಭಾವಿಕ. ಫ್ರೆಂಚಿನ ದಾರ್ಶನಿಕರಾದಂಥ ನಾಸ್ಟ್ರಡಾಮಸ್
ಸುಮಾರು 400 ವರ್ಷಗಳ ಹಿಂದೆ ಎರಡನೇ ಮಹಾಯುದ್ಧದ ಹಾಗೂ ಅದರ ನೇತಾರನ ರೂಪದಲ್ಲಿ ಹಿಟ್ಲರನ ಭವಿಷ್ಯವನ್ನು ಬರೆದಿದ್ರು. ನಂದವಂಶದ ರಾಜನ ಆಡಳಿತವನ್ನು ಚಾಣಕ್ಯನು ಅಂತ್ಯಗೊಳಿಸ್ತಾನೆ ಎಂಬ ಭವಿಷ್ಯವಾಣಿಯನ್ನು ಕೂಡ ಮಹರ್ಷಿ ವ್ಯಾಸರು ಶ್ರೀಮದ್ ಭಾಗವತದಲ್ಲಿ ಬರೆದಿದ್ರು. ಇದರ ಅರ್ಥ ಎರಡನೇ ಮಹಾಯುದ್ಧ, ಚಾಣಕ್ಯ ಹಾಗೂ ಹಿಟ್ಲರನ ಜನ್ಮ ಹಾಗೂ ನಂದವಂಶದ ಅಂತ್ಯ, ಈ ಘಟನೆಗಳು ಪೂರ್ವ ನಿರ್ಧಾರಿತ ಆಗಿದ್ದವು. ಇದರ ಅರ್ಥ ನಮ್ಮ ಇಚ್ಛೆಗಳು ಸ್ವತಂತ್ರವಾಗಿಲ್ಲವೆಂದು ಆಗಿದೆ, ಅಥವಾ ನಾವು ನಮ್ಮ ಭಾಗ್ಯವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ನಮಗೆ ಇಚ್ಛೆ ಹಾಗೂ ಕಾರ್ಯವನ್ನು ಮಾಡುವಂಥ ಸ್ವತಂತ್ರತೆಯು ಸ್ವಲ್ಪವೂ ಇಲ್ಲಂತಾದರೆ, ಹಾಗೂ ನಮಗೆ ಭಾಗ್ಯದಂತೆ ಸುಮ್ಮನೆ ಮುಂದುವರಿಬೇಕು ಅಂತಾದರೆ ಯೋಗ್ಯ ಅಯೋಗ್ಯ ಮಾರ್ಗ ಹಾಗೂ ಆಧ್ಯಾತ್ಮಿಕ ಉನ್ನತಿಗಾಗಿ ವಿಭಿನ್ನ ಸಾಧನೆಯ ನಿರರ್ಥಕ ಆಗಿದೆ ಎಂದು ಅನೇಕ ಮಂದಿಗೆ ಅನಿಸ್ತದೆ. ಆದರೆ ನಾವು ಇಲ್ಲಿ ಗಮನ ಕೊಡಬೇಕಾದಂಥ ಒಂದು ಮಹತ್ವಪೂರ್ಣ ಅಂಶ ಅಂತ ಹೇಳಿದರೆ, ಪೃಥ್ವಿ ಇದು ಕರ್ಮಭೂಮಿಯಾಗಿದೆ. ಇಲ್ಲಿ ಕರ್ಮವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಮನುಷ್ಯನು ಕರ್ಮದ ನಿಯೋಜನೆಯನ್ನು ಸ್ವತಃ ಮಾಡಿಕೊಳ್ತಾನೆ. ಅಂದರೆ ಮನುಷ್ಯನಿಗೆ ಬೇಕಾದಷ್ಟು ಬುದ್ಧಿ ಹಾಗೂ ಇಚ್ಛಿಸುವ ಸ್ವಾತಂತ್ರ್ಯ ಇರುವುದರಿಂದ ಅವನು ಯೋಗ್ಯ ನಿರ್ಣಯವನ್ನು ತೆಗೆದುಕೊಳ್ಳಬಲ್ಲ, ಹಾಗೂ ತನಗೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಎಂಬುದನ್ನು ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರೊಂದಿಗೆ ಅವನು ತನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ ಸಾಧನೆಯನ್ನು ಕೂಡ ಮಾಡಬಹುದು. ಪ್ರಾರಬ್ಧದ ಅನುಸಾರ ಮನುಷ್ಯನಿಗೆ ಸುಖ ಅಥವಾ ದುಃಖ ಪ್ರಾಪ್ತ ಆಗ್ತದೆ, ಆದರೆ ಅದನ್ನು ಭೋಗಿಸುವಾಗ ಅವನಿಗೆ ಪಾಪವನ್ನು ಮಾಡದೆ ಇರುವಂಥ ಅಧಿಕಾರ ಕೂಡ ಇದೆ. ಭಗವಂತನು ಮನುಷ್ಯನಿಗೆ ಬುದ್ಧಿಯನ್ನು ಪ್ರದಾನಿಸಿ ಅವನಿಗೆ ಬುದ್ಧಿಯ ನಿರ್ಣಯದ ಅನುಸಾರ ಯೋಗ್ಯ ಕಾರ್ಯ ಅಥವಾ ವಾಸನೆಯ ಅಧೀನನಾಗಿ ಅಯೋಗ್ಯ ಕಾರ್ಯಗಳನ್ನು ಕೂಡ ಮಾಡುವುದು, ಇವುಗಳ ಆಯ್ಕೆಯನ್ನು, ಅಂದರೆ ಮನುಷ್ಯನಿಗೆ ಇಚ್ಛೆ ಹಾಗೂ ಕಾರ್ಯ ಮಾಡುವಂಥ ಸ್ವಾತಂತ್ರ್ಯವನ್ನು ಪ್ರದಾನ ಮಾಡಿದ್ದಾನೆ. ಪ್ರತಿಯೊಂದು ಕ್ರಿಯೆಯ ಯೋಗ್ಯತೆಯು ಬುದ್ಧಿಯ ವಿಕಾಸದ ಮೇಲೆ ಅವಲಂಬಿಸಿರ್ತದೆ. ಇದನ್ನು ನಾವು ಕೆಲವು ಉದಾಹರಣೆಗಳಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಇಸ್ಪೇಟು ಆಡುವಾಗ ನಮಗೆ ದೊರೆದಂಥ ಎಲೆಗಳು ನಮ್ಮ ಪ್ರಾರಬ್ಧದ ಅನುಸಾರವೇ ಇರ್ತದೆ. ತಾವು ತಮ್ಮ ಇಚ್ಛೆಯಂತೆ ಎಲೆಗಳನ್ನು ಆಡ್ತಾರೆ. ಇದು ಕ್ರಿಯಮಾಣ ಕರ್ಮ. ಸೈನ್ಯಕ್ಕೆ ಸೇರಿದಂಥ ಸೈನಿಕನಿಗೆ ಇನ್ನೊಂದು ದೇಶದೊಂದಿಗೆ ಯುದ್ಧವಾಗುವುದು ಅದು ಅವನ ಪ್ರಾರಬ್ಧ. ಆದರೆ ಧೈರ್ಯದಿಂದ ಹೋರಾಟವನ್ನು ಮಾಡಿ ಈ ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪುವಂಥದ್ದು ಅಥವಾ ಅಲ್ಲಿಂದ ಓಡಿ ಹೋಗುವುದರ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಇದು ಅವನ ಕ್ರಿಯಮಾಣ ಆಗಿದೆ. ತಾವು ಯೋಗ್ಯ ರೀತಿಯಲ್ಲಿ ಹಾಡಬಹುದಾದ ಭೈರವಿ ರಾಗವನ್ನು ಸಂಗೀತ ಪರೀಕ್ಷೆಯಲ್ಲಿ ಹಾಡಲಿಕ್ಕೆ ಹಿಡಿದರೆ ಅದು ನಿಮ್ಮ ಪ್ರಾರಬ್ಧ ಆಗಿದೆ. ಆದರೆ ಭೈರವಿ ರಾಗವನ್ನು ಅದರ ಶಾಸ್ತ್ರೀಯತೆಯ ಅಧೀನರಾಗಿ ಹಾಡಿಯೂ ಅದರಲ್ಲಿ ವಿಭಿನ್ನವಾದಂಥ ವೈಶಿಷ್ಟ್ಯವನ್ನು ಹೇಗೆ ಉತ್ಪನ್ನ ಮಾಡಬಹುದು, ಇದು ನಮ್ಮ ಮೇಲೆ ಆಧಾರ ಆಗಿದೆ. ಮಧುಮೇಹವಿರುವಂಥ ಕುಟುಂಬದಲ್ಲಿ ಪ್ರಾರಬ್ಧದಿಂದಾಗಿ ಹುಟ್ಟಿದರೆ ತಮಗೆ ಮಧುಮೇಹ ಆಗಬಹುದು. ಆದರೆ ಆಹಾರದ ಮೇಲೆ ನಿಯಂತ್ರಣ ಇಡುವಂಥದ್ದು, ಸಮಯಕ್ಕೆ ಸರಿಯಾಗಿ ರಕ್ತ ಮತ್ತು ಮೂತ್ರ ಪರೀಕ್ಷಣೆಯನ್ನು ಮಾಡಿಸುವಂಥದ್ದು ಹಾಗೂ ಔಷಧಿ ಸೇವನೆ ಮಾಡುವುದು ನಮ್ಮ ಇಚ್ಛೆಯ ಮೇಲೆ ಆಧರಿಸಿದೆ. ಯಾರಿಗೆ ತಮ್ಮ ಇಚ್ಛೆ ಹಾಗೂ ವಾಸನೆಗಳ ಮೇಲೆ ನಿಯಂತ್ರಣವಿಲ್ಲದೆ, ಪರಿಪಕ್ವವಿಲ್ಲದೆ ಹಾಗೂ ಚಪಲತೆಯಿಂದ ಆಚರಣೆ ಮಾಡುವಂಥ ಮನುಷ್ಯ ಮಧುಮೇಹದ ದುಶ್ಚಕ್ರದಲ್ಲಿ ಸಿಲುಕಿ ಕಷ್ಟಮಯ ಜೀವನವನ್ನು ಕೂಡ ಕಳೀತಾನೆ. ಇದರ ಬದಲಾಗಿ ಮನಸ್ಸಿನ ಮೇಲೆ ಹಿಡಿತವನ್ನು ಇಡುವಂಥ ಪರಿಪಕ್ವ ಮನುಷ್ಯ ಯೋಗ್ಯ ನಿರ್ಣಯವನ್ನು ತೆಗೆದುಕೊಂಡು ಸುಖಿ ಜೀವನವನ್ನು ನಡೆಸ್ತಾನೆ. ಇಂದಿನ ಕಲಿಯುಗದ ಉದಾಹರಣೆಯನ್ನು ನಾವು ತಗೊಂಡಾಗ, ಕಲಿಯುಗದಲ್ಲಿ ಸತ್ಯವನ್ನು ಹೇಳಿದವರು ಇವತ್ತು ಜೀವನ ನಡೆಸಲಿಕ್ಕೆ ಕಷ್ಟ ಉಂಟು. ಅನೇಕ ಸಂದರ್ಭದಲ್ಲಿ ನಾವು ಸತ್ಯವನ್ನು ಹೇಳಿದಾಗ ನಮಗೆ ಬೆದರಿಕೆಗಳು ಬರ್ತದೆ, ಅಥವಾ ಜೀವನವನ್ನು ನಡೆಸಲಿಕ್ಕೆ ನಮಗೆ ತೊಂದರೆಗಳನ್ನು ನಾವು ಅನುಭವಿಸ್ತೇವೆ. ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯ ವಿಚಾರವನ್ನು ಇಟ್ಕೊಂಡು ನಮ್ಮ ಜೀವನವನ್ನು ನಡೆಸಬೇಕು? ನಮ್ಮದು ಉದ್ದೇಶ ಇಷ್ಟೇ, ನಾನು ಸತ್ಯವನ್ನೇ ಹೇಳಬೇಕು, ಯೋಗ್ಯ ಮಾರ್ಗದಲ್ಲಿ ನಡಿಬೇಕು. ಆದರೆ ಸದ್ಯದ ವಾತಾವರಣದಲ್ಲಿ ನಾವು ಆ ಪ್ರಕ್ರಿಯೆಯನ್ನು ಯಾವ ವಿಚಾರವನ್ನು ಇಟ್ಕೊಂಡು ಮಾಡ್ಬೋದು, ಅದರ ಬಗ್ಗೆ ತಿಳಿಸ್ಬೋದಾ? ಮನುಸ್ಮೃತಿಯಲ್ಲಿ ಯಾವುದು ಸತ್ಯ ಹಾಗೂ ಪ್ರಿಯ ಆಗಿದೆ ಅದನ್ನೇ ಮಾತನಾಡಿ, ಸತ್ಯವಾಗಿದ್ದರೂ ಯಾವುದು ಅಪ್ರಿಯ ಆಗಿದೆ ಹಾಗೂ ಪ್ರಿಯವಾಗಿದ್ದರೂ ಯಾವುದು ಅಸತ್ಯವಾಗಿದೆ ಅದನ್ನು ಹೇಳಬಾರ್ದು ಅಂತೇಳಿ ಹೇಳಿದ್ದಾರೆ. ಇಂತಹ ಸಮಯದಲ್ಲಿ ಮಾತನಾಡಬೇಡಿ, ಅಂದರೆ ಮೌನವಾಗಿರಿ.
ಆದರೆ ಹೀಗಿರುವಾಗ ಕೆಲವೊಮ್ಮೆ ಅಧೋಗತಿಯ ದಿಕ್ಕಿನಲ್ಲಿ ಸಾಗುತ್ತಿರುವಂಥ ವ್ಯಕ್ತಿಯನ್ನು ಯೋಗ್ಯ ಮಾರ್ಗಕ್ಕೆ ತರಲಿಕ್ಕಾಗಿ ಸತ್ಯ ಹಾಗೂ ಕಠೋರವಾಗಿ ಮಾತನಾಡುವಂಥ ಅವಶ್ಯಕತೆ ಇದೆ. ಈ ಕೃತ್ಯಗಳು ಬೇರೆಯವರ ಹಿತದೃಷ್ಟಿಯಲ್ಲಿ ಆಗಿರುವುದರಿಂದ ಇದರಲ್ಲಿ ದೋಷ ತಗುಲುವುದಿಲ್ಲ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದರೆ, ಯಾವುದಾದರೂ ಮಾತನ್ನು ಹೇಳುವುದರಿಂದ ಬೇರೆಯವರ ಒಳಿತಾಗುತ್ತದೋ, ಆದರೆ ನಮ್ಮ ಹಾನಿಯಾಗ್ತದೆ, ಆಗಲೂ ಸತ್ಯವನ್ನೇ ಹೇಳಬೇಕು. ಇತರರ ಪ್ರಾಣ ಒಂದು ವೇಳೆ ಸಂಕಟದಲ್ಲಿದ್ದರೆ ಸುಳ್ಳು ಹೇಳಿ ಆದರೂ ಅವರನ್ನು ಉಳಿಸಬೇಕು. ಇಂಥ ಸುಳ್ಳು ಹೇಳೋದ್ರಿಂದ ನಮಗೇನಾದರೂ ಕಷ್ಟವಾದರೂ ಕೂಡ ಅದನ್ನು ಸಹಿಸಬೇಕು. ಅಸತ್ಯವನ್ನು ಹೇಳದೆ ಸುಳ್ಳು ಹೇಳುವುದನ್ನು ಹೇಗೆ ತಡಿಬಹುದು ಎಂಬುವ ಕೆಲವು ಉದಾಹರಣೆಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಒಮ್ಮೆ ಸಿದ್ಧಾರೂಢ ಗುರುಗಳು ವನದಿಂದ ಬರ್ತಾಯಿದ್ರು. ಆಗ ಅವರೆದುರು ಒಂದು ಹಸು ಓಡ್ತಾ ಬಂತು. ಸ್ವಲ್ಪ ಸಮಯದ ನಂತರ ಓರ್ವ ಕಟುಕ ಓಡ್ತಾ ಬಂದ ಆ ಹಸುವಿನ ಹಿಂದೆ. ಅವನು ಮಹಾರಾಜರಲ್ಲಿ ತಾವು ಇಲ್ಲಿಂದ ಒಂದು ಹಸು ಹೋಗುತ್ತಿರೋದನ್ನು ನೀವು ನೋಡಿದ್ದೀರಾ ಅಂತೇಳಿ ಕೇಳ್ತಾನೆ. ಆಗ ಮಹಾರಾಜರು ಯಾರು ನೋಡಿದ್ದಾರೆ ಅವರಿಗೆ ಹೇಳಲು ಆಗುವುದಿಲ್ಲ, ಯಾರು ಹೇಳಬಹುದು ಅವರು ನೋಡಲಿಲ್ಲ ಅಂತೇಳಿ ಹೇಳ್ತಾರೆ. ಅವರ ಈ ರೀತಿಯ ಸುಳ್ಳನ್ನು ಕೇಳಿ ಕಟುಕನು ಇವರಿಗೆ ತಲೆ ಕೆಟ್ಟಿದೆ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಒಮ್ಮೆ ಓರ್ವ ಉತ್ತಮ ಬ್ರಾಹ್ಮಣ ತನ್ನ ಪತ್ನಿಗೆ ಹೊಡೆದಾಗ ಆಕೆ ಸತ್ತು ಹೋಗ್ತಾಳೆ. ಈ ಘಟನೆಯನ್ನು ಕಬೀರದಾಸರು ನೋಡ್ತಾರೆ. ಈ ಸಂದರ್ಭದಲ್ಲಿ ಸಾಕ್ಷಿಯನ್ನು ಹೇಳುವುದಕ್ಕಾಗಿ ಕಬೀರದಾಸರನ್ನು ನ್ಯಾಯಾಲಯಕ್ಕೆ ಕರೀತಾರೆ. ಆಗ ಕಬೀರದಾಸರು ಚಿಂತೆಗೊಳಗಾಗ್ತಾರೆ. ಒಂದು ವೇಳೆ ನಾನು ಸತ್ಯವನ್ನು ಹೇಳಿದರೆ ಬ್ರಾಹ್ಮಣನ ಪ್ರಾಣ ಹೋಗ್ತದೆ, ಹಾಗೂ ಒಂದು ವೇಳೆ ಸುಳ್ಳನ್ನು ಹೇಳಿದರೆ ನನ್ನ ಸಾಧುತ್ವದ ಮೇಲೆ ಕಳಂಕ ಬರ್ತದೆ ಅಂತೇಳಿ ಅವರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಅವರು ನಾಮಜಪವನ್ನು ಮಾಡ್ತಾ ಮಾಡ್ತಾ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಅವರ ವಿಚಿತ್ರ ಆಚರಣೆಯನ್ನು ನೋಡಿ ನ್ಯಾಯಾಧೀಶರಿಗೆ ಅವರು ಮೂರ್ಖರಂತೆ ಕಂಡು ಬರ್ತಾರೆ. ಈ ರೀತಿಯಲ್ಲಿ ಕಬೀರದಾಸರು ಸುಳ್ಳು ಹೇಳುವುದು ತಪ್ಪಿ ಹೋಗ್ತದೆ. ಇಲ್ಲಿ ಸಂತರ ಭಾವ ಹೇಗಿರ್ತದೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮದ ಫಲವನ್ನು ಈಶ್ವರನೇ ಅವನಿಗೆ ನೀಡ್ತಾ ಇರ್ತಾನೆ. ಹೀಗಿರುವಾಗ ಆ ವ್ಯಕ್ತಿಯ ಕೃತಿಯು ಪ್ರಾರಂಭದಿಂದಾಗಿ ಆಗಿದೆಯೇ ಅಥವಾ ಕ್ರಿಯಮಾಣ ಕರ್ಮದಿಂದ ಎಂಬುದನ್ನು ತಿಳಿಯುವಂಥ ಅವಶ್ಯಕತೆ ಇಲ್ಲ. ಕರ್ಮ ಸಿದ್ಧಾಂತದ ಈ ಧರ್ಮ ಸಂವಾದದಲ್ಲಿ ನಮ್ಮ ಜೊತೆ ಉಪಸ್ಥಿತ ಇದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂಥ ಶ್ರೀ ಗುರುಪ್ರಸಾದ್ ಗೌಡ ಇವರಿಗೆ ನಾವು ಆಭಾರಿಯಾಗಿದ್ದೇವೆ. ವೀಕ್ಷಕರೇ, ಈ ಧರ್ಮ ಸಂವಾದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಸಂದೇಹಗಳಿದ್ದಲ್ಲಿ ಅದನ್ನು ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ತಾವು ಕಳಿಸಬಹುದು. ನಿಮ್ಮ ಪ್ರಶ್ನೆಯನ್ನು, ಸಂದೇಹವನ್ನು ಕಳಿಸುವಾಗ ನಿಮ್ಮ ಹೆಸರು ಮತ್ತು ಊರು ಅವಶ್ಯವಾಗಿ ಬರೆಯಿರಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು. ಅದಕ್ಕಾಗಿ ಅವರ ಚರಣಗಳಲ್ಲಿ ಅನಂತ ಕೋಟಿ ಕೃತಜ್ಞತೆ. ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು, ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ, ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ,
ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299.